ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಒತ್ತಡ ಎಲ್ಲರ ಜೀವನದಲ್ಲೂ ಇದೆ, ಆದರೆ ಆ ಒತ್ತಡದ ಮೂಲ ಎಲ್ಲಿದೆ ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋದನ್ನು ಮರ್ತಿರ್ತೀವಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಿಮ್ಮೊಡನೆ ಒಂದು ಸಣ್ಣ ವಿಚಾರವನ್ನು ಹಂಚಿಕೊಳ್ಬೇಕಾಗಿತ್ತು, ಹಾಗಾಗಿ ಈ ವಿಡಿಯೋ. ನನ್ನ ಕೆಲಸದ ಕಚೇರಿಗಳಲ್ಲಿ ನಾನು ನನ್ನ ಸಹೋದ್ಯೋಗಿಗಳ ಜೊತೆ ಮಾತನಾಡಿದಾಗ ಸಾಮಾನ್ಯವಾಗಿ ಕೇಳಿಬರುವ ಒಂದು ವಿಷಯ ಸ್ಟ್ರೆಸ್ ಅಥವಾ ಒತ್ತಡ. ನಾವು ಎಲ್ಲರೂ ಸ್ಟ್ರೆಸ್ನ ಬಗ್ಗೆ ಮಾತನಾಡ್ತೀವಿ, ಆದರೆ ಅದರ ನಿಜವಾದ ಆರಂಭ ಎಲ್ಲಿಂದ ಅನ್ನೋದ್ರ ಬಗ್ಗೆ ನಾವು ಅಷ್ಟಾಗಿ ಯೋಚಿಸೋದಿಲ್ಲ. ನಾನು ಹಲವು ವರ್ಷಗಳಿಂದ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ HR ಆಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ನಾನು ಯಾವ ಮನೋವೈದ್ಯನೂ ಅಲ್ಲ, ಆದರೆ ಇದು ನನ್ನ ಅನುಭವದಿಂದ ಗಮನಿಸಿದ ಕೆಲವು ವಿಚಾರಗಳು. ಸ್ಟ್ರೆಸ್ ಅನ್ನೋದು ಹಲವಾರು ಕಾರಣಗಳಿಂದ ಕಾಣಿಸ್ಕೊಳ್ಬೋದು, ಆದರೆ ಅದು ಬಹುತೇಕವಾಗಿ 2 ಪ್ರಮುಖ ಕಾರಣಗಳಿಂದ ಕಾಣಿಸ್ಕೊಳ್ತದೆ. ಅದರಲ್ಲಿ ಮೊದಲನೆಯದು ಕೌಶಲ್ಯದ ಒತ್ತಡ. ಅಂದರೆ ನಮ್ಮ ಕೆಲಸ ಏನು ಅನ್ನೋದು ಸ್ಪಷ್ಟವಾಗಿರೋದಿಲ್ಲ, ನಮ್ಮ ರೋಲ್ ಕ್ಲಿಯರ್ ಆಗಿರೋದಿಲ್ಲ, ಟಾರ್ಗೆಟ್ಸ್ ದೊಡ್ಡದಾಗಿ ಕಾಣಿಸುತ್ತೆ. ಅಂಥ ಸಮಯದಲ್ಲಿ ನಮಗೆ ಸಾಮಾನ್ಯವಾಗಿ ಬರುವಂಥ ಅನುಮಾನ, ನಾನು ಈ ಹುದ್ದೆಯನ್ನು ನಿಭಾಯಿಸ್ತೀನ ಅಂತ. ಆದರೆ ಈ ಥರದ ಸ್ಟ್ರೆಸ್ಗೆ ಪರಿಹಾರ ಇದೆ. ಕೆಲಸದಲ್ಲಿ ಸ್ಪಷ್ಟತೆ ತೆಗೆದುಕೊಳ್ಳೋದು, ಸರಿಯಾದ ಮಾರ್ಗದರ್ಶನ ತೆಗೆದುಕೊಳ್ಳೋದು ಹಾಗೂ ಕಲಿಯುವ ಅವಕಾಶಗಳನ್ನ ಪಡೆದುಕೊಳ್ಳೋದು. ಇದನ್ನು ಹೊರತಾಗಿ ಇನ್ನೊಂದು ರೀತಿಯ ಸ್ಟ್ರೆಸ್ ಕೂಡ ಇದೆ, ಅದು ಸ್ವಲ್ಪ ಆಳವಾದದ್ದು. ನಾವು ಬೆಳೆದು ಬಂದಂಥ ಪರಿಸರ ಹಾಗೂ ನಮ್ಮ ವೃತ್ತಿಯ ಪರಿಸರದ ಅಂತರದಿಂದಲೂ ನಮ್ಮ ಸ್ಟ್ರೆಸ್ಗೆ ಕಾರಣವಾಗಿರ್ತದೆ. ನಮ್ಮಲ್ಲಿ ಅನೇಕರು ಇತರರೊಂದಿಗೆ ಸದಾ ಹೊಂದಿಕೊಳ್ಳಬೇಕು ಹಾಗೂ ಅವರನ್ನು ಮೆಚ್ಚಿಸಬೇಕೆಂಬ ಪರಿಸರದಿಂದ ಬೆಳೆದು ಬಂದಿರುತ್ತೇವೆ. ಈ ತುಡಿತ ನಮಗೆ ಕೆಲಸದ ಪರಿಸರದಲ್ಲಿ ಮೊದಲು ಪ್ರಶಂಸೆಗೆ ಕಾರಣವಾಗುತ್ತದೆ, ಆದರೆ ಕಾಲಾಂತರದಲ್ಲಿ ನಮಗೆ ಹೊರೆಯಾದಾಗ ನಿರಾಕರಿಸುವುದನ್ನು ಹಾಗೂ ನಮ್ಮ ಗಡಿಗಳನ್ನು ಅಥವಾ ನಮ್ಮ ಬೌಂಡರೀಸ್ಗಳನ್ನು ಹಾಕಿಕೊಳ್ಳುವುದರ ಬಗ್ಗೆ ನಮಗೆ ಅರಿವು ಇರುವುದಿಲ್ಲ. ಸಮಯ ಸಾಗುತ್ತಿದ್ದಂತೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ, ಜೀವನದ ವೇಗ ಹೆಚ್ಚಾಗುತ್ತದೆ, ಸುತ್ತಮುತ್ತಲಿನ ನಿರೀಕ್ಷೆಗಳು ಕೂಡ ಹೆಚ್ಚಾಗುತ್ತದೆ. ಇದರ ಮಧ್ಯೆ ನಾವು ಒತ್ತಡದಲ್ಲೇ ಇರುತ್ತೇವೆ. ಕೆಲವೊಮ್ಮೆ ನಾವು ಮರೆತು ಬಿಡುತ್ತೇವೆ ನಮ್ಮ ಹವ್ಯಾಸಗಳನ್ನು, ನಮ್ಮ ಸ್ನೇಹಿತರನ್ನು ಮತ್ತು ಕೆಲವೊಮ್ಮೆ ನಮ್ಮನ್ನೇ ನಾವು. ಆದ್ದರಿಂದ ಕೆಲವೊಮ್ಮೆ ನಿಂತು ಯೋಚಿಸುವುದು ಮುಖ್ಯ. ನಮ್ಮ ಕೆಲಸದ ಬಗ್ಗೆ ಸ್ಪಷ್ಟತೆ ಇರಬೇಕು, ಗೌರವದಿಂದ ನಿರಾಕರಿಸುವುದನ್ನು ಕಲಿಯಬೇಕು. ಒತ್ತಡವನ್ನು ನಾವು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ, ಆದರೆ ಅದರಲ್ಲಿ ಕಳೆದು ಹೋಗಬೇಕೆ ಅಥವಾ ಅದನ್ನು ನಿಭಾಯಿಸಬೇಕೆ, ಅದು ನಮ್ಮ ಆಯ್ಕೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಇದನ್ನು ಒಂದು ಚಿಕ್ಕ ರೀಲ್ನಲ್ಲಿ ಸಂಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ಇದು ಕೇವಲ ಒಂದು ಸಣ್ಣ ಸಾರಾಂಶ ಮಾತ್ರ. ನಿಜ ಜೀವನದಲ್ಲಿ ಒತ್ತಡವನ್ನು ಹೇಗೆ ಎದುರಿಸಬೇಕು ಅನ್ನೋದರ ಬಗ್ಗೆ ಒಂದು ಆರಂಭದ ಪ್ರಯತ್ನ ಮಾತ್ರ. ಈ ರೀತಿಯ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಅಥವಾ ಸಲಹೆಗಳನ್ನು ತಿಳಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ. ಇವತ್ತಿಗಷ್ಟೇ, ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಹೊರಡುವ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮಾಡಿ ಹಾಗೂ ನನ್ನ ಸಂಚಾರಿ ಫೋಟೋಗ್ರಾಫ್ಸ್ ಪುಟವನ್ನು ಫಾಲೋ ಮಾಡಿ.